ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಒಂದು ರೈತ ಬಾಂಧವರಿಗೆ ತಮ್ಮ ಒಂದು ಪರಿಚಯ ಮಾಡಿಕೊಡಿ, ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡಿಕೊಡಿ ಸರ್. ಓಕೆ. ಸೊ ಎಲ್ಲರಿಗೂ ನಮಸ್ಕಾರ ರೈತ ಬಾಂಧವರೇ. ನನ್ನ ಹೆಸರು ರಾಜು ಅಂತೇಳಿ. ನಾನು ಈಸ್ಟ್ ವೆಸ್ಟ್ ಸೀಡ್ ಕಂಪ್ನಿಯಲ್ಲಿ ಟೆರಿಟರಿ ಮ್ಯಾನೇಜರ್ ಎಂಬ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಾನು ಬಂದು ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರ ಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಈಸ್ಟ್ ವೆಸ್ಟ್ ಸೀಡ್ಸ್ ಕಂಪನಿ ತಮ್ಮೆಲ್ಲರಿಗೂ ಪರಿಚಯ ಇರ್ತಕ್ಕಂಥ ಕಂಪನಿನೇ. ಸುಮಾರು 43 ವರ್ಷಗಳ ಹಳೆಯ ಕಂಪನಿ. ಈ ಒಂದು ಕಂಪನಿಯ ಪ್ರಾಮುಖ್ಯತೆ ಏನು ಅಂತಂದರೆ, ತಮ್ಮೆಲ್ಲರಿಗೂ ಗೊತ್ತಿರೋಂಗೆ ಬಳ್ಳಿ ತಳಿಗಳಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿರತಕ್ಕಂಥ ಕಂಪನಿ. ಸೊ ಬಳ್ಳಿ ತಳಿಗಳನ್ನ ಒಳಗೊಂಡಂತೆ ಹಲವಾರು ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋದಂಗೆ ಸೊ ಕಾಲಿಫ್ಲವರ್ ಧವಲ್ ಆಗಿರ್ಬೋದು, ಟೊಮೊಟೊ ಶ್ರೇಯ ಇರ್ಬೋದು, ಜೊತೆಗೆ ಬೇಸಿಗೆ ತಳಿ ನಾಜಿಯಾ ಅಂತೇಳಿ. ಸೊ ಬೇಸಿಗೆಯಲ್ಲಿ ಬೇರೆ ಕಂಪ್ನಿಗಳಲ್ಲಿ ತಳಿಗಳಿದಾವೆ, ಆದರೆ ಇಷ್ಟೊಂದು ಉತ್ತಮವಾದಂಥ ಗುಣಮಟ್ಟದ ಕಾಯಿಗಳನ್ನ ಬಿಡ್ತಕ್ಕಂಥ ತಳಿಗಳಿಲ್ಲ. ಸೊ ಹಾಗಾಗಿ ಬೇಸಿಗೆಯಲ್ಲಿ ನಾಜಿಯಾ ಅಂತಕ್ಕಂಥದ್ದನ್ನ ನೀವು ಬಳಸ್ಬೋದು. ಜೊತೆಗೆ ಕುಂಬಳ ಅಂತ ಬಂದಾಗ EW137 ಅಂತಕ್ಕಂಥ ಇದೆ. ಸೊ ಇದು ಬಹಳ ಅದ್ಭುತವಾದಂಥ ತಳಿ, ವರ್ಷ ಪೂರ್ತಿ ಬೆಳೆಯುವಂಥ ತಳಿ. ಸೊ ಒಳ್ಳೆ ಟನ್ನೇಜ್ ಅಂತ ಕೊಡ್ತಕ್ಕಂಥ ತಳಿ, ರೈತರಿಗೆ ಬಹಳ ಬೇಡಿಕೆಗೆ ಒಳಪಟ್ಟಂಥದ್ದು, ಮತ್ತೆ ವ್ಯಾಪಾರಸ್ಥರಿಂದ ಬೇಡಿಕೆಗೆ ಒಳಪಟ್ಟಂಥ ತಳಿ ಆಗಿರ್ಬೋದು. ನಾನು ನಿಮ್ಗೆ ಹೇಳಿದೆ ಬಳ್ಳಿ ತಳಿಗಳು ಅಂತ. ನಮ್ಮದು ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲ ಕಡೆ ನಾಗ ಹಿರೇ ಹೋಗ್ತಕ್ಕಂಥದ್ದಾಗಿರ್ಬೋದು, ಸೋರೆಲ್ ಬಂದಾಗ ಸ್ವೀಕಾರ ಅಂತಕ್ಕಂಥದ್ದು, ಪಡುವಲದಲ್ಲಿ ಬಂದಾಗ ಕೋವೈ ಅಂತಕ್ಕಂಥದ್ದು ಇರ್ಬೋದು. ಸೊ ಬದನೆಯಲ್ಲಿ ಲಲಿತಾ ಅಂತ, ಜೊತೆಗೆ ಬಜ್ಜಿ ಮೆಣಸಿನಕಾಯಿ ಅಂತ ಬಂದಾಗ 2 ಥರದ ಬಜ್ಜಿ ಮೆಣಸಿನಕಾಯಿ ನಮ್ಮಲ್ಲಿದ್ದಾವೆ. ಒಂದು ವೀನಸ್ ಅಂತ ಅಂದರೆ ಮಾರ್ಕೆಟಲ್ಲಿ ನಾಟಿ ಟೈಪ್ ಅಂತಲೇ ಹೇಳ್ತಾರೆ. ಸೊ ಆ ನಾಟಿ ಟೈಪ್ ಅಂತ ಬಂದಾಗ ವೀನಸ್ ಅಂತಕ್ಕಂಥ ಬಜ್ಜಿಯನ್ನು ಬಳಸ್ತಾರೆ. ಜೊತೆಗೆ ರೆಗ್ಯುಲರ್ ಆಗಿ ಬಂದು ಅಕೋನಿ ಬಜ್ಜಿ ಅಂತೇಳಿ ಅದನ್ನು ಬೆಳೆಸ್ತಾರೆ. ಅದಲ್ಲದೆ ನಮ್ಮ ಕಂಪ್ನಿಯಲ್ಲಿ ಬಹಳ ಗುಣಮಟ್ಟದಂಥ ಒಂದು ಧೂಮ್ ಅಂತಕ್ಕಂಥ ಒಂದು ಮೆಣಸಿನಕಾಯಿ ಇದೆ. ಈ ತಳಿಯ ವಿಶೇಷತೆ ಏನಂತಂದ್ರೆ ದೂರ ಸಾಗಾಣಿಕೆಗೆ ಬಹಳ ಅನುಕೂಲವಾಗಿದ್ದು ತುಂಬಾ ಕಡು ಹಸಿರಿನಿಂದ ಕೂಡಿರುತ್ತೆ. ಸೊ ಇದರ ಮುಖ್ಯ ಖಾರ ಜಾಸ್ತಿ ಇರೋದ್ರಿಂದ ಬಹಳ ಬೇಗ ವ್ಯಾಪಾರಸ್ಥರಿಂದ ಬೇಡಿಕೆಗೆ ಒಳಪಡುತ್ತೆ. ಜೊತೆಗೆ ದೂರ ಸಾಗಾಣಿಕೆಗೆ ತುಂಬಾ ಚೆನ್ನಾಗಿದೆ ಈ ತಳಿ. ಜೊತೆಗೆ ರೈತರು ಆಕ್ಚುಲಿ ಮಂಡ್ಯ ಭಾಗದ ರೈತರಲ್ಲಿ ಟೊಮೊಟೊ ಬೆಳೆಗಾರರು ಹೊಸ ಟೊಮೊಟೊ ತಳಿಗಳನ್ನ ನೋಡ್ತಾ ಇದ್ದಾರೆ. ಆ ಒಂದು ಟೊಮೊಟೊ ರೈತರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, ಬರುವ ಬೇಸಿಗೆ ಒಂದು ಸಂದರ್ಭ ಇವಾಗ. ಸೊ ಆ ಬೇಸಿಗೆ ತಳಿ ಹೈಬ್ರಿಡ್ ಅಥವಾ ಸಲಾಡೇಟ್ ಅಂತ ಏನ್ ಹೇಳ್ತೀವಿ, ಸೊ ಆ ಒಂದರಲ್ಲಿ ರಿಧಾನ್ ಅಂತಕ್ಕಂಥದ್ದನ್ನ ನೀವು ನೋಡ್ತಾ ಇದ್ದೀರಿ. ಈ ತಳಿ ಬಂದು ಬೇಸಿಗೆ ತಳಿ. ಸೊ ಈ ತಳಿಯನ್ನ ನೀವು ಬಳಸೋದ್ರಿಂದ ಬಹಳ ಉತ್ತಮವಾದಂತ ಫಲಿತಾಂಶವನ್ನ ಪಡಿತೀರಾ. ಕಾರಣ ಇಷ್ಟೇ, ಬೇಸಿಗೆಯಲ್ಲಿ ಇಳುವರಿ ತೆಗೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ಹಾಗಾಗಿ ಈ ತಳಿ ಏನಿದೆಯಲ್ಲ ಬಹಳ ಬೇಸಿಗೆ ಅಂತ ಬಿಟ್ಟಿರತಕ್ಕಂಥದ್ದು, ಹೈಲಿ ಹೀಟ್ ಟಾಲರೆನ್ಸ್ ಅನ್ನ ಹೊಂದಿದೆ. ಜೊತೆಗೆ ತಾಪವನ್ನ ತಡೆಯುವಂತ ಶಕ್ತಿ ಇದೆ ಇದಕ್ಕೆ. ಸೊ ತುಂಬಾ ರೋಗ ನಿರೋಧಕ ಶಕ್ತಿ ಕೂಡ ಇರೋದ್ರಿಂದ ಉತ್ತಮ ಬೆಳೆಯನ್ನ, ಉತ್ತಮ ಫಲಿತಾಂಶವನ್ನ ನೀವು ಪಡಿತೀರಾ. ಸೊ ಹಾಗಾಗಿ ಮುಂದಿನ ಏಪ್ರಿಲ್ ತನಕನೂ ಕೂಡ, ಏಪ್ರಿಲ್ ತಿಂಗಳ ತನಕನೂ ಈ ಒಂದು ತಳಿಯನ್ನ ನೀವು ಬಳಸಬಹುದು ಟೊಮೊಟೊ ಬೆಳೆಗಾರರಿಗೆ. ಧನ್ಯವಾದಗಳು. ಹಲವಾರು ಮಾಹಿತಿಗಳನ್ನ ಕೊಡಕ್ಕೆ ನಮಗೆ ಸಾಕಷ್ಟು ಎಂಪ್ಲಾಯಿಗಳಿದ್ದಾರೆ ನಮ್ಮ ಹತ್ರ. ಸೊ ಮಂಡ್ಯ ಭಾಗದಲ್ಲಿ ಅಶೋಕ ಅಂತ ಇದ್ದಾರೆ, ಬನ್ನೂರು ಕಡೆ ರಾಜು ಅಂತ ಇದ್ದಾರೆ, ಹಿಂಗೆ ಮಂಡ್ಯ, ಮೈಸೂರು, ಚಾಮರಾಜನಗರ ಹಲವಾರು ಎಂಪ್ಲಾಯಿಗಳಿದ್ದಾರೆ. ಪ್ರಸ್ತುತವಾಗಿ ನಾನು ನಿಮಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ. ಯಾರಾದರೂ ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿ ಬೇಕಾದ್ರೆ ಅದನ್ನ ಸಂಪರ್ಕಿಸಿ. 9880846426 ಇದು ನನ್ನ ನಂಬರು, ರಾಜು ಅಂತೇಳಿ ಬರೆದಿಟ್ಕೊಳ್ಳಿ ರೈತ ಬಂದವರೇ. ಯಾವುದೇ ತರ ತರಕಾರಿ ಬೆಳೆಗಳ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಮುಕ್ತವಾಗಿ ಕಾಂಟ್ಯಾಕ್ಟ್ ಮಾಡ್ರಿ. ಧನ್ಯವಾದ ಸರ್. ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.